ಎಲ್ಲ ವಿದ್ಯಾರ್ಥಿಗಳಿಗೂ ಶುಭೋದಯ. ಈಗಾಗಲೇ ನೀವು ಮೊದಲನೇ ಪಾಠ ಮುಟ್ಟಿಸಿಕೊಂಡವರು ಪಾಠವನ್ನು ಕೇಳಿದ್ದೀರಿ ಅಂದ್ಕೊಳ್ತೀನಿ. ಯಾಕೆಂತಂದರೆ ಅದನ್ನು ಮೊದಲನೇ ವಿಡಿಯೋದಲ್ಲಿ ಕಳಿಸಲಾಗಿದೆ. ಈ ದಿನ ನಾವು ಗದ್ಯದಲ್ಲಿ ಎರಡನೇ ಗದ್ಯ ವಾಲ್ಪರೈ ದುರಂತ ಎನ್ನುವಂಥ ಪಾಠಕ್ಕೆ ಬರ್ತಾ ಇದ್ದೀವಿ. ಫ್ರಾನ್ಸಿನ ತತ್ವಜ್ಞಾನಿ ಬೇಕನ್ ಎನ್ನುವಂಥ ಒಂದು ಮಾತು ಹೇಳ್ತಾನೆ, ಪ್ರಕೃತಿ ಮನುಷ್ಯನ ಅವಶ್ಯಕತೆಗಳನ್ನು ಪೂರೈಸುವ ಸಾಮರ್ಥ್ಯ ಹೊಂದಿದೆ, ಅವನ ದುರಾಸೆಗಳನ್ನಲ್ಲ ಅಂತ. ಅಂದರೆ ಮನುಷ್ಯ ಒಂದು ಸಮೃದ್ಧವಾಗಿ ಸುಲಲಿತವಾಗಿ ಒಂದು ಚೆನ್ನಾಗಿ ಬದುಕಬೇಕಾದ್ರೆ ಅವನಿಗೆ ಏನೆಲ್ಲ ಅವಶ್ಯಕತೆ ಇದೆ ಆ ಎಲ್ಲವನ್ನು ಕೂಡ ಪ್ರಕೃತಿ ತಾನಾಗಿ ಕಲ್ಪಿಸಿಕೊಡ್ತದೆ. ಆದರೆ ಮನುಷ್ಯನ ದುರಾಸೆಯನ್ನು ಮಾತ್ರ ಯಾವ ಪ್ರಕೃತಿಗೂ ಕೂಡ ಪೂರೈಸಲಿಕ್ಕೆ ಸಾಧ್ಯತೆ ಇಲ್ಲ. ಮನುಷ್ಯನಂತೆ ಬದುಕಿದರೆ ಈ ತೊಂದರೆ ಇರ್ತಿರಲಿಲ್ಲ. ಮನುಷ್ಯ ಮೃಗವಾಗಿ ರಾಕ್ಷಸನಾದರೆ ಇಂಥ ಸಮಸ್ಯೆಗಳು ಕಂಡು ಬರ್ತದೆ. ಯಾಕೆ ಅಂತಂದರೆ ಮನುಷ್ಯ ಸ್ವಾರ್ಥದಿಂದ ಮತ್ತೂ ಬೇಕು 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 ಎನ್ನುವಂಥ ಉನ್ನತ ಆಕಾಂಕ್ಷೆಯಿಂದ ಮುಂದಕ್ಕೆ ಹೋದಾಗ ಅವನಿಗೆ ಎಷ್ಟೇ ಕೊಟ್ಟರು ಕೂಡ ಸಾಲದು ಅಂತ ಅನಿಸುತ್ತೆ. ಹಾಗಾಗಿ ಪ್ರಕೃತಿಯನ್ನು ದೋಚುತ್ತಾನೆ, ದರೋಡೆ ಮಾಡ್ತಾನೆ, ಭೂಗರ್ಭವನ್ನು ಕೆದಕ್ತಾನೆ. ಹಾಗಾಗಿ ಉಂಟಾಗುವಂಥ ತೊಂದರೆ ತಾನೇ ತೋಡಿದ ಗುಂಡಿಗೆ ತಾನೇ ಬೀಳುವಂಥ ಗಾದೆ ಆಗ್ತದೆ ಮನುಷ್ಯನಿಗೆ. ಯಾಕೆಂದರೆ ಅವನೇ ತಂದುಕೊಂಡ ದುರಂತ. ಈಗ ಎಲ್ಲ ನಡೆಯುವಂತಹ ಭೂಕಂಪಗಳಾಗಲಿ, ಆಮೇಲೆ ಬರಗಾಲಗಳಾಗಲಿ, ಅತಿವೃಷ್ಟಿ ಆಗಲಿ, ಅನಾವೃಷ್ಟಿಗಳಾಗಲಿ ಎಲ್ಲವೂ ಕೂಡ ಮನುಷ್ಯನಿಂದ ಉಂಟಾದಂಥ ಈ ವೈಪರೀತ್ಯದ ಪರಿಣಾಮ ಅಂದರೆ ತಪ್ಪಾಗಲಿಕ್ಕಿಲ್ಲ. ಯಾವುದೇ ಅಭಿವೃದ್ಧಿಯನ್ನು ಮಾಡಬೇಕಾದರೆ ನಮಗೆ ದೂರದರ್ಶಿತ್ವ ಎನ್ನುವಂಥದ್ದು ಬಹಳ ಮುಖ್ಯ. ಈ ಕಾಲಕ್ಕೆ ಅದು ಬಹಳ ಉಪಕಾರಿ ಆಯಿತು, ತುಂಬ ಚೆನ್ನಾಗಾಯಿತು ಅಂತ ನಮಗೆ ಅನಿಸಿಕೊಂಡ್ರೂ ಕೂಡ ನೂರಾರು ವರ್ಷಗಳ ನಂತರ ಇದರ ಪರಿಣಾಮ ಏನಾಗ್ತದೆ ಎನ್ನುವಂಥದ್ದನ್ನು ನಾವು ನೋಡ್ಕೊಳ್ಬೇಕು. ವಿಜ್ಞಾನಿಗಳಾದವರು, ಇಂಜಿನಿಯರ್ಗಳಾದವರು ಅದರ ಬಗ್ಗೆ ಕೂಲಂಕುಷವಾದಂಥ ಯೋಚನೆ ಮಾಡಿಕೊಂಡು ನಂತರ ಅಭಿವೃದ್ಧಿ ಕಾರ್ಯವನ್ನು ಕೈಗೊಳ್ಳಬೇಕು. ಮಾನ್ಯ ವಿಶ್ವೇಶ್ವರಯ್ಯನವರು ಅಂಥದ್ದೇ ಒಂದು ದೂರದರ್ಶಿತ್ವವನ್ನು ಹೊಂದಿದವರಾಗಿದ್ದರು. ಅವರು ಯಾವುದೇ ಯೋಜನೆಗಳನ್ನು ತರಬೇಕಾದರೂ ಕಾರ್ಯಗತಗೊಳಿಸಬೇಕಾದರೆ ಇದರಿಂದ 100-200 ವರ್ಷಗಳ ನಂತರ ಇದರ ಪರಿಣಾಮ ಏನಾಗಬಹುದು ಎಂಬುದನ್ನು ಯೋಚನೆ ಮಾಡಿ ಅದು ಪ್ರಕೃತಿಗೆ ಅಥವಾ ಮಾನವ ಸಮುದಾಯಕ್ಕೆ ಕಂಟಕವಲ್ಲ ಅಂತೇಳಿ ಅವರಿಗೆ ಅನಿಸಿದರೆ ಮಾತ್ರ ಅವರು ಅದನ್ನು ಕಾರ್ಯರೂಪಗೊಳಿಸ್ತಾ ಇದ್ರು. ಹಾಗಿದ್ದಲ್ಲಿ ಅದನ್ನು ರದ್ದು ಮಾಡ್ತಾ ಇದ್ರು. ಅಂತಹ ಒಂದು ದೂರದರ್ಶಿತ್ವ ಮನುಷ್ಯನಿಗೆ ಬೇಕು. ಅಭಿವೃದ್ಧಿ ಎಂದರೆ ಪ್ರಗತಿ ಹೌದು, ಅದು ಎಷ್ಟು ಸಮಯದವರೆಗೆ ಎನ್ನುವುದನ್ನು ನಾವು ಮನದಟ್ಟು ಮಾಡಿಕೊಳ್ಬೇಕಾಗ್ತದೆ. ವಾಲ್ಪರೈ ಅಭಿವೃದ್ಧಿ ತಂದ ದುರಂತ ಎನ್ನುವಂಥ ಪಾಠ ಈ ವಿಚಾರಕ್ಕೆ ಸಂಬಂಧಪಟ್ಟದ್ದೇ. ವಾಲ್ಪರೈ ತಮಿಳುನಾಡಿನಲ್ಲಿ ಇರುವಂಥ ಒಂದು ಕಾಡಿನ ಪ್ರದೇಶ, ದುರ್ಗಮವಾದಂಥ ಕಾಡು. ಈ ಆಫ್ರಿಕಾದಲ್ಲಿ ಸೂರ್ಯನ ಕಿರಣ ಕಾಣದೇ ಇರುವಂತಹ ಕಾಡುಗಳು, ಕಗ್ಗತ್ತಲ ಕಂಡ ಅಂತ ಹೇಳಿ ಅದಕ್ಕೆ ಹೆಸರು. ಅಂತಹದೇ ಕಾಡಿ ಈ ವಾಲ್ಪರೈ ತಮಿಳುನಾಡಿನಲ್ಲಿತ್ತು. ಯಾವ ಮನುಷ್ಯನೂ ಕೂಡ ಅಲ್ಲಿಗೆ ಪ್ರವೇಶಿಸಲಿಕ್ಕೆ ಸಾಧ್ಯತೆ ಇಲ್ಲ, ಪ್ರವೇಶಿಸಿ ಹೊರಬರಲಿಕ್ಕೆ ಸಾಧ್ಯ ಇಲ್ಲ ಅನ್ನುವಂತಹ ದುರ್ಗಮವಾದಂಥ ಕಾಡು. ಇಲ್ಲಿ ಪರೈ ಅಂದರೆ ಬಂಡೆಕಲ್ಲು ಅಂತ ಅರ್ಥ. ಬಂಡೆಕಲ್ಲು, ಹೀಗೆ ವಾಲ್ಪರೈ ಅಂದರೆ ಬಂಡೆಕಲ್ಲಿಂದ ಆವೃತ್ತವಾದಂಥ ಕಾಡು ಎಂದರ್ಥ. ಇಷ್ಟು ದುರ್ಗಮವಾದಂಥ ಕಾಡು ಈಗ ನೋಡಿದರೆ ಬಟ್ಟ ಬಯಲಾಗಿದೆ. ಅಂದರೆ ಇದರ ಕಾಲ ಸ್ವಾತಂತ್ರ್ಯದ ಪೂರ್ವದಲ್ಲಿ ಬ್ರಿಟಿಷರ ಆಳ್ವಿಕೆಯ ಸಂದರ್ಭದಲ್ಲಿ. ಬ್ರಿಟಿಷರು ನಿಮಗೆ ಮೊದಲೇ ಗೊತ್ತಿದೆ, ಬಹಳ ಸಾಹಸ ಪ್ರವೃತ್ತಿ ಉಳ್ಳಂಥವರು. ಏನೇ ಹೊಸದನ್ನು ಕಂಡು ಹುಡುಕುವುದಿದ್ರೂ ಅದು ನಾವೇ ಎನ್ನುವಂತಹ ಮನೋಭಾವ ಇತ್ತು. ನಿಮಗೆ ಈಗಾಗಲೇ ಜಲಮಾರ್ಗವನ್ನು ಕಂಡು ಹಿಡಿದು ಅವರು ಯಶಸ್ವಿ ಆಗ್ತಾರೆ. ಅಮೇರಿಕ ಇತ್ಯಾದಿ ಖಂಡಗಳನ್ನು ಕಂಡು ಹಿಡಿದು ಅವರು ಯಶಸ್ವಿ ಆದಂಥವರು. ಹೀಗೆ ಆ ಯುರೋಪ್ ಖಂಡದವರು ಉನ್ನತ ಆಕಾಂಕ್ಷೆ ಉಳ್ಳಂಥವರು, ಮಹತ್ವಾಕಾಂಕ್ಷಿಗಳು. ಹಾಗೆ ಆ ಮಹತ್ವಾಕಾಂಕ್ಷೆಯಿಂದ ಇಡೀ ಅರ್ಧ ಜಗತ್ತನ್ನು ಅವರು ತಮ್ಮ ವಶಕ್ಕೆ ತೆಗೆದುಕೊಳ್ತಾರೆ. ಹಾಗೆ ನಮ್ಮ ಭಾರತ ಕೂಡ ಬ್ರಿಟಿಷರ ಕೈವಶವಾಗಿ ಅದೆಷ್ಟೋ ನೂರಾರು ವರ್ಷಗಳ ಕಾಲ ಅವರು ನಮ್ಮನ್ನು ಆಳ್ತಾರೆ. ಆ ಸಂದರ್ಭದಲ್ಲಿ ನಡೆದಂತಹ ಘಟನೆ ಈ ವಾಲ್ಪರೈ ದುರಂತ. ಈ ಪಾಠವನ್ನು ಬರೆದಂಥವರು ಬಹಳ ಪರಿಸರ ತಜ್ಞರಾದಂತಹ ಕೃಪಾಕರ ಮತ್ತು ಸೇನಾನಿ ಎನ್ನುವಂಥವರು. ಇಬ್ಬರು ಬಹಳ ಆತ್ಮೀಯರು. ಅವರು ಇಬ್ಬರು ಸೇರಿ ಬಹಳಷ್ಟು ಸಂಶೋಧನೆಗಳನ್ನು ನಡೆಸ್ತಾರೆ. ನೋಡಿ,
ಕೃಪಾಕರ ಮತ್ತು ಸೇನಾನಿ. ಕೃಪಾಕರ್ ಅವರ ಹುಟ್ಟು 7/7/1956 ಮತ್ತು ಸೇನಾನಿಯವರದು 1/1/1960. ಇಬ್ಬರೂ ವನ್ಯಜೀವಿ ಛಾಯಾಗ್ರಹಣದಲ್ಲಿ ಖ್ಯಾತನಾಮರು. ಮೈಸೂರಿನವರು. ಏಷ್ಯಾದಲ್ಲಿಯೇ ಮೊಟ್ಟ ಮೊದಲ ಬಾರಿಗೆ ಕಾಡಿನಲ್ಲಿರುವ ಸೀಳು ನಾಯಿಗಳನ್ನು ಕುರಿತ ಸಾಕ್ಷ್ಯಚಿತ್ರಕ್ಕಾಗಿ ಪ್ರತಿಷ್ಠಿತ ಗ್ರೀನ್ ಆಸ್ಕರ್ ಪುರಸ್ಕಾರಕ್ಕೆ ಪಾತ್ರರಾದವರು. ನಮ್ಮ ಸುತ್ತಮುತ್ತಲಿನ ಜೀವಜಾಲದ ಬಗ್ಗೆ ಅಪಾರ ಕಾಳಜಿ ಉಳ್ಳವರು. ಕಾಡುಗಳ ವೀರಪ್ಪನಿಂದ ಅಪಹರಣಕ್ಕೊಳಗಾಗಿ ತಮ್ಮ ಸಜ್ಜನಿಕೆಯ ವ್ಯಕ್ತಿತ್ವದಿಂದ ಪಾರಾಗಿ ಬಂದವರು. ಇವರಿಬ್ಬರು ಒಟ್ಟಾಗಿ ತೆಗೆದ ಛಾಯಾಚಿತ್ರಗಳು, ಸಾಕ್ಷ್ಯಚಿತ್ರಗಳು ಅಂತಾರಾಷ್ಟ್ರೀಯ ಖ್ಯಾತಿ ಗಳಿಸಿವೆ. ಮೈಸೂರಿನಲ್ಲಿ ವಾಸವಿರುವ ಇವರು ಕಾಡಿನಲ್ಲಿರುವುದೇ ಹೆಚ್ಚು. ಇವರಿಬ್ಬರು ಕೆ ಪುಟ್ಟಸ್ವಾಮಿಯವರೊಂದಿಗೆ ಸೇರಿ ರಚಿಸಿರುವ ಜೀವಜಾಲ ಎಂಬ ಕೃತಿ ಅತ್ಯಂತ ಪ್ರಸಿದ್ಧವಾಗಿದೆ. ಡಾಕ್ಟರ್ ಕೆ ಪುಟ್ಟಸ್ವಾಮಿ ತಮ್ಮ ಸಿನಿಮಾಯಣ ಕೃತಿಗಾಗಿ ರಾಷ್ಟ್ರಪತಿಗಳ ಸ್ವರ್ಣ ಕಮಲ ಪ್ರಶಸ್ತಿ ಪಡೆದ ಪ್ರತಿಭಾವಂತರು. ತಮ್ಮ ಪರಿಸರ ಮತ್ತು ವಿಜ್ಞಾನ ಸಂಬಂಧ ಬರಹಗಳಿಂದ ಪ್ರಸಿದ್ಧರಾಗಿದ್ದಾರೆ. ಈ ವಾಲ್ಪರೆ ಈ ದುರಂತದ ಪೂರ್ವಕತೆ ಎಲ್ಲಿ ಬರ್ತದೆ ಅಂತಂದ್ರೆ, ಸ್ವಾತಂತ್ರ್ಯ ಸಂಗ್ರಾಮಕ್ಕಿಂತ ಮುಂಚೆ 18ನೇ ಶತಮಾನದ ಅಂತ್ಯಭಾಗ. 18ನೇ ಶತಮಾನದ ಅಂತ್ಯಭಾಗ ಬ್ರಿಟಿಷರು ರಾಷ್ಟ್ರದೆಲ್ಲೆಡೆ ಆಧಿಪತ್ಯ ನಡೆಸಿದ ಸಮಯ. ಅನನ್ಯ ಜೀವ ಸಂಕುಲಗಳಿಂದ ಸಮೃದ್ಧವಾದ ಪಶ್ಚಿಮ ಘಟ್ಟ ಶ್ರೇಣಿಯ ನಡುವಿನ ಒಂದು ದಟ್ಟ ಅರಣ್ಯ ಪ್ರದೇಶ. ಈ ಪ್ರದೇಶಕ್ಕೆ ಆಗ ಹೆಸರೇ ಇರಲಿಲ್ಲ. ಬಹಳ ದುರ್ಗಮವಾದಂಥ ಕಾಡು ಅಂತ ಅಷ್ಟು ಮಾತ್ರ ಹೇಳ್ತಾ ಇದ್ರು ವಿನಃ ಆ ಪ್ರದೇಶಕ್ಕೆ ಇಂಥದ್ದೇ ಹೆಸರಿರಲಿಲ್ಲ. ಗಗನಚುಂಬಿ ಮರಗಳ ಮೇಲ್ಛಾವಣಿಗಳನ್ನು ಛೇದಿಸಿ ಭೂಸ್ಪರ್ಶ ಮಾಡಲು ಸೂರ್ಯಕಿರಣಗಳು ಸೆಣಸುತ್ತಿದ್ದ ದಟ್ಟವಾದ ಕಾಡು. ಮರಗಳು ಎಷ್ಟಿತ್ತು ಅಂತಂದ್ರೆ, ಗಗನಚುಂಬಿ ಅಂತಂದ್ರೆ ಆಕಾಶದೆತ್ತರಕ್ಕೆ ಬೆಳೆದಂಥ ಮರಗಳಿಂದ ಅವುಗಳ ಮಧ್ಯೆ ಹೋಗಿ ಭೂಮಿಯನ್ನು ಸ್ಪರ್ಶ ಮಾಡಲಿಕ್ಕೆ ಸೂರ್ಯನ ಕಿರಣಗಳೇ ಪ್ರಯಾಸ ಪಡಬೇಕಾಗಿತ್ತು. ಅಷ್ಟೊಂದು ದಟ್ಟವಾದಂತಹ ಕಾಡಾಗಿತ್ತು. ಡೆನ್ಸ್ಲಿ ಫಾರೆಸ್ಟ್ ಅಂತ ಹೇಳ್ತಾರಲ್ಲ, ಆ ಥರ ದಟ್ಟವಾಗಿತ್ತು. ನಡುವೆ ಹುಲ್ಲುಗಾವಲುಗಳ ಅನಂತ ಬಯಲು, ಅದರ ಏಕತಾನತೆ ಮುರಿಯುವ ಶೋಲಾ ಕಾಡುಗಳು. ಪರ್ವತ ಶ್ರೇಣಿಯ ನಡುವೆ ಅಕ್ಷಾಂಶ ರೇಖಾಂಶಗಳು ಬರೆದಂತೆ ಹರಿವ ಹಳ್ಳ ಕೊಳ್ಳಗಳಿಂದ ತುಂಬಿಕೊಂಡಿತ್ತು. ಕಗ್ಗತ್ತಲ ಖಂಡ ಎಂದೇ ಹೆಸರಾಗಿದ್ದ ಆಫ್ರಿಕಾದಂತೆ ಅದು ಹೊರಗಿನ ಜನರಿಗೆ ಪರಿಚಯವೇ ಇರಲಿಲ್ಲ. ನಂತರದ ದಿನಗಳಲ್ಲಿ ಅದು ವಾಲ್ಪರೈ ಎಂದು ನಾಮಕರಣಗೊಂಡು ಈ ನಿಗೂಢ ಪ್ರದೇಶ ಅಂತರಂಗವನ್ನು ಭೇದಿಸುವಂಥ ಸಾಹಸಿಗರು ಯಾರೂ ಅಲ್ಲಿಗೆ ಬರಲೇ ಇಲ್ಲ ಈವರೆಗೆ. ಆದರೆ ಬ್ರಿಟಿಷರು ಆಗಮಿಸಿದ ನಂತರ ಈ ಅರಣ್ಯ ಅಜ್ಞಾತ ವಲಯವಾಗಿ ಬಹಳ ದಿನ ಉಳಿಯಲಿಲ್ಲ. ಯಾರೂ ಹೋಗಲ್ಲ, ಯಾರಿಗೆ ಹೋಗಲ್ಲ ಅಂತ ಇದ್ದಾಗ ಬ್ರಿಟಿಷರಿಗೆ ಯಾಕೆ ಹೋಗಬಾರ್ದು, ಅಲ್ಲೇನಿದೆ ನೋಡಿಯೇ ನೋಡ್ತೇವೆ ಅಂತ ಎನ್ನುವಂಥ ಕುತೂಹಲ ಅವರಿಗೆ ಜಾಸ್ತಿ. ಆ ಕುತೂಹಲದಿಂದಾಗಿ ಅವರಿಗೆ ಹೊಸತನ್ನು ಶೋಧಿಸುವ, ಅನ್ವೇಷಿಸುವ ಪ್ರವೃತ್ತಿ ಅನುಷಂಗಿಕವಾಗಿ ಹಾಯ್ದು ಬಂದಿರುವ ಗುಣ. 1890ರಲ್ಲಿ ಕಾರ್ವೆರ್ ಮಾರ್ಷ್ ಎಂಬ ಬ್ರಿಟಿಷಿಗ ಕುದುರೆ ಏರಿ ಕೊಯಮತ್ತೂರಿನ ದಕ್ಷಿಣಕ್ಕೆ 100 ಕಿಲೋಮೀಟರ್ ದೂರದ ವಾಲ್ಪರೆಗೆ ಬರುತ್ತಾನೆ. ಜೀರುಂಡೆಗಳ ಗದ್ದಲದಲ್ಲಿ ತನ್ಮಯವಾಗಿದ್ದ ಕಗ್ಗತ್ತಲು ಅರಣ್ಯವನ್ನು ಪ್ರವೇಶಿಸುತ್ತಾನೆ. ಕಾಡಿನ ಅನ್ವೇಷಣೆಗೆ ಬಂದ ಮಾರ್ಷಿಗೆ ತಾನೊಂದು ಚಕ್ರವ್ಯೂಹಕ್ಕೆ ಸಿಕ್ಕಿರುವುದು ಗೊತ್ತೇ ಆಗಲಿಲ್ಲ. ಕಾಡಿಗೆ ಬರ್ತಾನೆ, ಆದರೆ ಚಕ್ರವ್ಯೂಹಕ್ಕೆ ಪ್ರವೇಶಿಸಿದವರಿಗೆ ಹೇಗೆ ಹೊರಗೆ ಬರಲಿಕ್ಕೆ ಸಾಧ್ಯವಿಲ್ಲವೋ ಅದೇ ರೀತಿ ಈ ಮಾರ್ಷಿಗೆ ಕೂಡ ಆ ಕಾಡಿನಲ್ಲಿ ಹೇಗೆ ಹೋಗ್ಬೇಕು, ಮುಂದಕ್ಕೆ ಹೋಗ್ಲಿಕ್ಕೂ ಆಗ್ತಿಲ್ಲ, ತಾನು ಬಂದ ದಾರಿಯಿಂದ ಹಿಂದಕ್ಕೆ ಬರಲಿಕ್ಕೂ ಆಗ್ತಾ ಇಲ್ಲ. ಆದರೆ ಆ ವಿಚಾರ ತಿಳಿಬೇಕಾದರೆ ಅವನಿಗೆ ತುಂಬ ತಡವಾಗಿ ಹೋಗಿತ್ತು. ಹೆಜ್ಜೆ ಹೆಜ್ಜೆಗೂ ಕೂಡ ಸರಪಳಿಯಂತೆ ಮರದಿಂದ ಮರಕ್ಕೆ ತೂಕು ಬಿದ್ದಿದ್ದ 100 ಬಳ್ಳಿಗಳನ್ನು ಛೇದಿಸುವುದೇ ಕಷ್ಟ ಆಯಿತು ಅವನಿಗೆ. ಎಲ್ಲಿ ನೋಡಿದ್ರೂ ಕೂಡ ಬಳ್ಳಿಗಳ ಬಲೆಗಳಿಂದ ಆವೃತವಾಗಿ ಯಾವ ಕಡೆಗೂ ಹೋಗ್ಲಿಕ್ಕೆ ಕೂಡ ಸಾಧ್ಯ ಆಗ್ತಾ ಇರಲಿಲ್ಲ. ದಾರಿ ಸಾಗದೆ 1-2 ರಾತ್ರಿಗಳನ್ನೇ ಅಲ್ಲೇ ಕಳಿಬೇಕಾಗ್ತದೆ. ಕುದುರೆ ಏರಿ ಹೊರಟಾಗ ಎಷ್ಟು ದಿನ ಆಗ್ತದೆ ವಾಪಸ್ ಬರಲಿಕ್ಕೆ ಅಂತ ಗೊತ್ತಿಲ್ಲದೆ ಸ್ವಲ್ಪ ಆಹಾರ ಸಾಮಗ್ರಿಗಳನ್ನು ಕುದುರೆಯಲ್ಲಿ ಶೇಖರಿಸಿಕೊಂಡು ಬಂದಿದ್ದ. ಅದೆಲ್ಲವೂ ಕೂಡ ಖಾಲಿ ಆಯಿತು. ಕುದುರೆಗೆ ತೊಂದರೆ ಇಲ್ಲ, ಬೇಕಾದಷ್ಟು ಹುಲ್ಲು ಕಾಡಲ್ಲಿ ಎಲೆಗಳು ಸೊಪ್ಪು ಇತ್ತು, ಆದರೆ ಅವನಿಗೆ ಸಿಗ್ತಾ ಇರಲಿಲ್ಲ. ಅದೆಲ್ಲವೂ ಖಾಲಿ ಆಗುತ್ತಾ ಬಂತು. ತಾನು ನುಸುಳಿ ಬಂದ ದಾರಿಯನ್ನು ಮತ್ತೆ ಹುಡುಕಿ ಮರಳುವ ಪ್ರಯತ್ನವೂ ಕೂಡ ಸಫಲ ಆಗುತ್ತೆ. ತುಂಬ ಹುಡುಕ್ತಾನೆ, ಯಾವ ದಾರಿಯಿಂದ ಬಂದು ಹೇಗೆ ವಾಪಸ್ ಹೋಗ್ಬೋದು ಅಂತೇಳಿ. ಎಷ್ಟೇ ಪ್ರಯತ್ನ ಪಟ್ಟು ಕೂಡ ಅವನು ಅದರಲ್ಲಿ ಯಶಸ್ವಿ ಆಗಲಿಲ್ಲ.
ಬಹುಶಃ ತನ್ನ ಹುಚ್ಚು ಸಾಹಸ ಇಷ್ಟು ಗಂಭೀರ ಸ್ವರೂಪ ತಾಳಬಹುದೆಂಬ ಅರಿವು ಅವನಿಗೂ ಕೂಡ ಇರಲಿಲ್ಲ. ಯಾಕಾದರೂ ಇಂಥ ಸಾಹಸ ಮಾಡಿದೆ ಎಂಬಂಥ ಪಶ್ಚಾತ್ತಾಪಕ್ಕವನು ಒಳಗಾಗ್ತಾ ಇದ್ದ. ಎದುರಾದ ಸವಾಲುಗಳಿಗೆ ಕುಗ್ಗದೆ ಮುಂದುವರಿದ ಮಾರ್ಷ್ಗೆ ಮುಂದಕ್ಕೆ ಹೋಗ್ತಾ ಹೋಗ್ತಾ ಏನೋ ಒಂದು ಆಶಾಕಿರಣವೋ ಎಂಬಂತೆ ಒಂದು ಸಣ್ಣ ಸುಳಿವು ಸಿಗ್ತದೆ. ಆ ದಾರಿಯಲ್ಲಿ ಮನುಷ್ಯರು ಯಾರೋ ಓಡಾಡ್ದಂಗಿದೆ ಅಂತ ಅನಿಸ್ತು. ಹಬ್ಬ, ಈ ನೀರಲ್ಲಿ ಮುಳುಗ್ತಾ ಇದ್ದಂಥವನಿಗೆ ತೃಣವೇ ಪರ್ವತದ ಸಿಕ್ಕಿದ ಹುಲುಕಡ್ಡಿಯ ಆಸರೆ ಎಂಬಂತೆ ಇವನಿಗೆ ಅದನ್ನೇ ಧೈರ್ಯಗೊಂಡು ಸವೆಸಿದಂತಿರುವಂಥ ಕಿರು ಹಾದಿಯನ್ನು ಗೋಚರಿಸಿತು. ಅದೇ ಜಾಡನ್ನು ಹುಡುಕಿಕೊಂಡು ಮುಂದಕ್ಕೆ ಹೋಗ್ತಾನೆ. ಸಾಗಿದಾಗ ಅಲ್ಲಿ 4-6 ಪುಟ್ಟ ಪುಟ್ಟ ಗುಡಿಸಲುಗಳು ಅವನಿಗೆ ಗೋಚರ ಆಗ್ತದೆ. ಗುಡಿಸಲಿನ ಬಳಿ 10 ಆದಿವಾಸಿಗಳಿದ್ರು. ಆ ಆದಿವಾಸಿಗಳು ಹುಟ್ಟಿದಾರಭ್ಯದಿಂದ ಆ ಕಾಡನ್ನು ಬಿಟ್ಟು ಹೊರಗೆ ಬಂದವರೇ ಅಲ್ಲ. ಅವರ 4-5 ಗುಡಿಸಲಿನಲ್ಲಿರುವಂಥ ವ್ಯಕ್ತಿಗಳನ್ನು ಬಿಟ್ಟರೆ ಬೇರೆ ಯಾರನ್ನೂ ಕೂಡ ಕಂಡವರಲ್ಲ. ಆದಿವಾಸಿಗಳು ಬಟ್ಟೆ ಬರೆಗಳ ಪರಿಚಯ ಅವರಿಗೆ ಇರಲಿಲ್ಲ. ಹಾಗಾಗಿ ಮಾರ್ಷಿನ ಕುದುರೆಯ ಕುರಪುಟದ ಸದ್ದಿಗೆ ದಿಗಿಲುಕೊಂಡು ಮಾರ್ಷ್ ಈ ಕುದುರೆ ಮೇಲೆ ಟಕ ಅಂದ್ಕೊಂಡು, ಬಹಳ ಬ್ರಿಟಿಷರ ಪೋಷಾಕ ನಮಗೆ ಗೊತ್ತಿದೆ, ಆ ಪೋಷಾಕನ್ನು ಧರಿಸಿಕೊಂಡು ಅಲ್ಲಿ ಹೋದಾಗ ಯಾವುದೋ ಲೋಕದಿಂದ ಯಾರೋ ದಿವ್ಯ ಪುರುಷ ಬಂದಿದ್ದಾನೆ ಎಂಬ ಭಾವನೆ ಅವರಿಗೆ ಮೂಡುತ್ತದೆ. ಆ ಕಡೆಗೆ ನೋಡಿದರೆ ಕಟ್ಟುಮಸ್ತಾದ ಆದಿವಾಸಿಗಳಿದ್ದರು. ಮಾರ್ಷನ ಕುದುರೆಯ ಕುರ್ರಪುಟದ ಸದ್ದಿಗೆ ದಿಗಿಲುಗೊಂಡರು. ಅದು ಅವರು ಆವರೆಗೂ ನೋಡಿರದ ಕುದುರೆಯನ್ನೇ ನೋಡಿಲ್ಲ. ಕಾಡಿನಲ್ಲಿ ಎಂತೆಂಥ ಪ್ರಾಣಿಗಳನ್ನು ನೋಡಿದ್ದಾರೆ, ಆದರೆ ಕುದುರೆಯನ್ನು ಆವರೆಗೆ ನೋಡಿರಲಿಲ್ಲ. ಅದರ ಜೊತೆಯಲ್ಲಿ ಟೋಪಿ ಧರಿಸಿದ ನಾಜೂಕು ಪೋಷಾಕಿನ ಮಾರ್ಷ್, ಒಬ್ಬ ಟೋಪಿ ಧರಿಸಿದ್ದಾನೆ ಮತ್ತು ಬಣ್ಣ ಬಣ್ಣದ ಚಿತ್ರ ವಿಚಿತ್ರ ಶೈಲಿಯ ದಿರಿಸನ್ನು ಧರಿಸಿದ್ದಾನೆ. ಅಂತಹ ಮಾರ್ಷನ್ನು ನೋಡಿ ಎರಡೂ ಇಂತಹ ಮನುಷ್ಯನನ್ನು ನೋಡಲಿಲ್ಲ, ಇಂತಹ ಪ್ರಾಣಿಯನ್ನು ಕೂಡ ನೋಡಲಿಲ್ಲ. ಹಾಗಾಗಿ ಆಶ್ಚರ್ಯಗೊಂಡ ಅವರು ಹೆದರಿ ಕೂಡಲೇ ತಮ್ಮ ಮಕ್ಕಳನ್ನು ಎಳೆದುಕೊಂಡು ದಟ್ಟಡದಲ್ಲಿ ಮಿಂಚಿನಂತೆ ಮಾಯ ಹೋಗ್ತಾರೆ. ಯಾರೋ ಇದು ನಮ್ಮ ಒಳ್ಳೆಯದಕ್ಕೆ ಬಂದಿದ್ದಾನ, ಅಥವಾ ನಮ್ಮ ಮುಗಿಸ್ಲಿಕ್ಕೆ ಸಾವಿಗೆ ಬಂದಿದ್ದಾನೋ ಗೊತ್ತಿಲ್ಲ. ಹಾಗಾಗಿ ಎನ್ನುವಂತಹ ಭಯದಲ್ಲಿ ಮಿಂಚಿ ಮಾಯವಾಗ್ತಾರೆ. ತನ್ನ ಸಾಹಸದ ಯಾತ್ರೆ ತಂದ ಫಲಶ್ರುತಿಯನ್ನು ಹೇಳಲು ಈ ಮಾರ್ಷಿಗೆ ಕುದುರೆ ಬಿಟ್ಟರೆ ಇನ್ಯಾರೂ ಇರಲಿಲ್ಲ. ಏನಪ್ಪ ಮಾಡೋದು, ಇದ್ದಂಥವರು ಕೂಡ ಓಡಿ ಹೋದರಲ್ಲ. ಅಸಹಾಯಕವಾಗಿ ನಿಂತಿದ್ದ ಮಾರ್ಷಿಗೆ ಒಂದು ಗುಡಿಸಲಿನಿಂದ ಏನೋ ಸದ್ದು ಬಂದಂತಾಯಿತು. ಆ ಕಡೆ ನೋಡಿದರೆ ಕಟ್ಟುಮಸ್ತಾದ ಆದಿವಾಸಿಯೊಬ್ಬ ಬರುತ್ತಿದ್ದ. ಅವನ ಮುಖದಲ್ಲಿ ಧೈರ್ಯದ ಸುಳಿವನ್ನು ಇವನು ಕಂಡುಕೊಂಡ. ಆ ಆದಿವಾಸಿಯವನಿಗೆ ಹೆದರ್ಕೊಂಡಿರಲಿಲ್ಲ. ಏನೋ ಧೈರ್ಯದಿಂದ ಏನೋ ನೋಡೇ ಬಿಡೋಣ ಎಂಬಂಥ ಧೈರ್ಯದಿಂದ ಬರುತ್ತಿದ್ದಂತನಿಸಿತು. ಮಾರ್ಷ್ ಸಂಜ್ಞೆಯ ಮೂಲಕ ಸ್ನೇಹವನ್ನು ಸ್ನೇಹವನ್ನು ವ್ಯಕ್ತಪಡಿಸಿದ. ಕೈ ಮುಗಿತಾನೆ ಅಥವಾ ಮಾಡ್ತಾನೆ, ಸಹಾಯ ಮಾಡು ಎನ್ನುವಂತೆ ಒಂದು ಸಂಜ್ಞಾ ಭಾಷೆಯಲ್ಲಿ ಅವನ ಜೊತೆ ಮಾತಾಡ್ತಾನೆ. ಅತ್ತ ಕಡೆಯಿಂದಲೂ ಕೂಡ ಸೂಕ್ತ ಪ್ರತಿಕ್ರಿಯೆ ಬಂತು. ಹೌದಾ, ಯಾರು ಏನು ಎತ್ತ ಎನ್ನುವಂಥ ಪ್ರತಿಕ್ರಿಯೆ ಅಲ್ಲಿಂದಲೂ ಕೂಡ ಒಳ್ಳೆಯದಾಗಿ ಬಂದಿತು. ಇವನ ಪುಣ್ಯ. ಮಾರ್ಷಿಗೆ ಆ ಮನುಷ್ಯನೊಡನೆ ಸ್ನೇಹ ಸಂಪಾದಿಸಲು ಹೆಚ್ಚು ಸಮಯ ಬೇಕಾಗಲಿಲ್ಲ. ತೆರೆದ ಗುಡಿಸಲಿನಲ್ಲಿಯೇ ಇಬ್ಬರು ಬಿಡಾರ ಕುಡಿದರು. ಮಾರ್ಷಿಗೆ ಪರಿಚಯವಾದದ್ದು ಪೂಣಚ್ಚಿ ಎಂಬ ಆದಿವಾಸಿ. ಅವನ ನೆರವಿನಿಂದ ಇಡೀ ಅರಣ್ಯವನ್ನೆಲ್ಲ ಮಾರ್ಷ್ ಅನ್ವೇಷಿಸಿದ. ಆ ಪೂಣಚ್ಚಿಗೆ ಕಾಡಿನ ಇಂಚು ಕೂಡ ಪರಿಚಯ. ಹೇಗೆ ಹೋಗಬೇಕು, ಹೇಗೆ ಬರಬೇಕು, ಎಲ್ಲೆಲ್ಲಿ ಏನೇನಿದೆ ಎಲ್ಲವೂ ಗೊತ್ತೆ. ಹಾಗಾಗಿ ಅವನ ಸಹಾಯದಿಂದ ಸಂಪೂರ್ಣ ಒಂದು ನಕಾಶೆಯನ್ನು ತಯಾರು ಮಾಡ್ತಾನೆ. ಇಲ್ಲಿಂದ ಹೊರಗೆ ಹೋಗ್ಲಿಕ್ಕೆ ಹೇಗೆ ದಾರಿ, ಒಳಗೆ ಬರಲಿಕ್ಕೆ ಹೇಗೆ ದಾರಿ, ಎಲ್ಲೆಲ್ಲಿ ಏನೇನಿದೆ ಎನ್ನುವುದನ್ನೆಲ್ಲ ಸಂಪೂರ್ಣ ನಕಾಶೆಯನ್ನು ಮಾರ್ಷ್ ತಯಾರು ಮಾಡ್ತಾನೆ. ಪ್ರಕೃತಿಯನ್ನು ಆಸ್ವಾದಿಸುತ್ತಾ ತಾನು ಅಲ್ಲಿಯೇ ನೆಲೆಸಬೇಕೆಂದು ತೀರ್ಮಾನಿಸಿದ. ಇದು ಸುಂದರವಾದಂತಹ ನಯನ ಮನೋಹರವಾದಂಥ ಅದ್ಭುತವಾದಂತಹ ಪ್ರಕೃತಿ ಸೌಂದರ್ಯವುಳ್ಳಂಥ ಈ ಸ್ಥಳ, ನಾನು ನನ್ನ ಬದುಕನ್ನು ಇಲ್ಲಿ ನಡೆಸಬೇಕು, ಅದರಲ್ಲೂ ಬದುಕಿನ ಕೊನೆಯ ದಿನಗಳನ್ನು ಇಲ್ಲೇ ಸುಂದರವಾಗಿ ಕಳಿಬೇಕು ಅಂತ ತೀರ್ಮಾನ ಮಾಡ್ತಾನೆ. ಪೂಣಚ್ಚಿಯ ಸಹಕಾರದಿಂದ ಸ್ಥಳೀಯರ ವಿಶ್ವಾಸವನ್ನು ಕೂಡ ಸಂಪಾದಿಸಿದ. ಇತರ ಆದಿವಾಸಿಗಳ ವಿಶ್ವಾಸವನ್ನು ಕೂಡ ಸಂಪಾದಿಸಿಕೊಳ್ತಾನೆ. ಇಡೀ ಪ್ರದೇಶದ ನಕ್ಷೆ ತಯಾರಿಸಿದ. ಜೊತೆಗೆ ಆಗಷ್ಟೇ ಭಾರತಕ್ಕೆ ಪ್ರವೇಶ ಮಾಡಿದ ಚಹಾ ಗಿಡಗಳನ್ನು ತಂದು ನೆಟ್ಟ. ಆ ವಾಲ್ಪರೈ ಕಾಡಿನ ಪ್ರದೇಶದಲ್ಲಿ ಸ್ವಲ್ಪವೇ ಕಾಡನ್ನು ನಾಶ ಮಾಡಿಕೊಂಡು ಅಲ್ಲಿ ಚಹಾ ಗಿಡವನ್ನು ನೆಡಲಿಕ್ಕೆ ಶುರು ಮಾಡ್ತಾನೆ.
ಹೀಗೆ ವಾಲ್ಪರೈ ಕಾಡಿನ ಮುಂದಿನ ದಿನಗಳ ದುರಂತದ ಮೂಲ ಬೀಜಗಳು ಚಹಾದ ಗಿಡದ ರೂಪದಲ್ಲಿ ಅಲ್ಲಿಗೆ ಬಂದಿದ್ದವು. ಚಹಾದ ಗಿಡ ಆ ವಾಲ್ಪರೈ ಪ್ರದೇಶಕ್ಕೆ ವಿಷ ಸದೃಶವಾದಂಥ ಬೀಜಗಳಾಗಿ ಬಂದವು. ಆ ಗಿಡಗಳೇ ಅದಕ್ಕೆ ವಿಷ ಸದೃಶವಾಗ್ತದೆ. ಅಲ್ಲಿನ ದುರಂತಕ್ಕೆ ಮೂಲ ಕಾರಣವೇ ಈ ಚಹಾ ಗಿಡಗಳಾಗಿ ಪರಿಣಮಿಸ್ತದೆ. ಹೊಸ ಜಾಗದಲ್ಲಿ ನೆಟ್ಟಂತಹ ಚಹಾ ಗಿಡಗಳು ಬಹಳ ಬೇಗ ಹುಲಸಾಗಿ ಬೆಳೆದು ಒಳ್ಳೆಯ ಫಲ ಕೊಡಲಿಕ್ಕೆ ಆರಂಭಿಸಿದವು. ಮಾರ್ಷ್ ನಿಧಾನವಾಗಿ ಮತ್ತೆ ಮತ್ತೆ ಕಾಡನ್ನು ಕಡಿಯುತ್ತಾ ಎಕರೆಗಟ್ಟಲೆ ಕಾಡನ್ನು ಕಡಿಯುತ್ತಾ ಚಹಾ ಗಿಡಗಳನ್ನು ಪಳಗಿಸುತ್ತಾ ತೋಟವನ್ನು ವಿಸ್ತರಿಸುತ್ತಾ ನಡೆದ. ಸಮೃದ್ಧವಾಗಿ ತೋಟವನ್ನು ಆನಂದಿಸುತ್ತಾ 1934ರಲ್ಲಿ ಅವನು ಹಸುನಿಗ್ತಾನೆ. ಅವನ ಹಸುನಿಗೂ ಹೊತ್ತಿಗೆ ಸುಮಾರು ಹೆಕ್ಟೇರ್ ಪ್ರದೇಶಗಳಷ್ಟು ಕಾಡು ನಾಶ ಮಾಡಿ ಚಹಾ ತೋಟವನ್ನು ಸುಂದರವಾಗಿ ಹೆಣೆಯುತ್ತಾನೆ. ಚಹಾ ತೋಟಗಳು ಮೇಲ್ನೋಟಕ್ಕೆ ಈ ಹಸಿರು ವೆಲ್ವೆಟ್ ಕ್ಲಾತನ್ನು ಹಾಸಿದ ಕಾಡಿನಂತೆ ಬಹಳ ಸುಂದರವಾಗಿ ನಯನ ಮನೋಹರವಾಗಿ ಕಾಣಲಿಕ್ಕೆ ತೊಡಗ್ತದೆ. ಅದು ಚಹಾದ ಚಿಗುರುಗಳಿಂದ ಚಹಾ ಪಾನೀಯವನ್ನು ಮಾಡಿಕೊಂಡು ಒಳ್ಳೆಯ ಬೇಡಿಕೆ ಇದ್ದಂಥ ಕಾಲ ಆಗ. ಯಾಕೆಂದರೆ ಬೇರೆಲ್ಲೂ ಕೂಡ ಚಹಾ ತೋಟ ಇರಲಿಲ್ಲ, ಅಲ್ಲಿ ಮಾತ್ರ ಆರಂಭವಾದದ್ದು. ಹಾಗಾಗಿ ಎಲ್ಲ ಕಡೆಯೂ ಒಳ್ಳೆಯ ಬೇಡಿಕೆ ಇತ್ತು. ಹಾಗಾಗಿ ಮಾರ್ಷ್ ಅತ್ಯಧಿಕವಾಗಿ ಅದನ್ನು ಮಾರಾಟ ಮಾಡಿ ಕಡಿಮೆಯ ಅವಧಿಯಲ್ಲಿ ಬಹಳ ಶ್ರೀಮಂತನಾದ ಒಳ್ಳೆಯ ಸುಖ ಜೀವನವನ್ನು ನಡೆಸಲಿಕ್ಕೆ ಆರಂಭಿಸ್ತಾನೆ. ಮಾರ್ಷಿನ ಚಹಾ ತೋಟದ ಯಶಸ್ಸು ಸ್ವಾತಂತ್ರ್ಯೋತ್ತರದಲ್ಲಿ ಭಾರತದ ಅಗ್ರಗಣ್ಯ ಕೈಗಾರಿಕೋದ್ಯಮಿಗಳನ್ನು ಕೈಬೀಸಿ ಕರೆಯಿತು. ಈ ನಮಗೆ ಸ್ವಾತಂತ್ರ್ಯ ಸಿಕ್ಕ ನಂತರ 1934ರಲ್ಲಿ ಅವನ ಮಾರ್ಷ್ ಹಸುನಿಗಿದ್ದು ನಮಗೆ 1947ರಲ್ಲಿ ಸ್ವಾತಂತ್ರ್ಯ ಸಿಗ್ತದೆ. ಆವಾಗ ಭಾರತದ ಉದ್ಯಮಿಗಳಿಗೆ ಮಾರ್ಷ್ ಒಂದು ಮಾದರಿಯಾಗಿದ್ದ. ಓಹೋ, ನಾವು ಕೂಡ ಶ್ರೀಮಂತರಾಗಬೇಕಾದ್ರೆ ಯಾರ ಹೆಸರಲ್ಲೂ ಇಲ್ಲದಂತಹ ಸಾರ್ವಜನಿಕವಾಗಿರುವಂಥ ಈ ಕಾಡುಗಳನ್ನು ಆಕ್ರಮಿಸಿಕೊಂಡು ಕಾಡನ್ನು ನಾಶ ಮಾಡಿ ಈ ಚಹಾ ತೋಟವನ್ನು ಅವರು ಮತ್ತಷ್ಟು ವಿಸ್ತರಿಸ್ತಾರೆ. ಅಂತಹ ಅಗ್ರಗಣ್ಯ ಕೈಗಾರಿಕೋದ್ಯಮಿಗಳನ್ನು ಈ ವಾಲ್ಪರೈ ಕೈಬೀಸಿ ಕರೆಯಿತು. ಕಾಡಿನ ಗರ್ಭಪಾತಕ್ಕೆ ಮೊದಲಾಯಿತು. ಕಾಡಿನ ಗರ್ಭಪಾತಕ್ಕೆ ಬುಡದಿಂದ ಬೇರು ಸಹಿತವಾಗಿ ಕಾಡಿನ ಮರಗಳನ್ನು ಕಿತ್ತು ಬಿಸಾಡಿ ಭೂಮಿಯನ್ನು ಬರಿದು ಮಾಡಿ ನಂತರ ಚಹಾ ಗಿಡಗಳನ್ನು ನೆಡುವುದರ ಮೂಲಕ ಕಾಡಿನ ಗರ್ಭಪಾತಕ್ಕೆ ಮೊದಲು ಮಾಡಿದರು. ಪ್ರಭಾವದ ನೆರವಿಲ್ಲದೆ ಗಗನಚುಂಬಿ ಮರಗಳು ನೆಲಕ್ಕುರುಳಿದವು. ದಿಮ್ಮಿಕೊಳ್ಳಲು ಕಾಂಟ್ರಾಕ್ಟರುಗಳು ಬಂದರು. ಫಲವತ್ತಾದ ಭೂಮಿಯಲ್ಲಿ ರಸ್ತೆ ನಿರ್ಮಾಣವಾಯಿತು. ಹೊಗೆಯುಗುಳುವ ಗಡಗಡ ಸದ್ದು ಮಾಡುವ ಲಾರಿ ಟ್ರ್ಯಾಕ್ಟರುಗಳು ಬರತೊಡಗಿದವು. ನೀರವತೆ ನಾಶವಾಯಿತು. ಎಷ್ಟು ನೀರವ ಮೌನ ಇತ್ತು, ಆ ನೀರವತೆ ನಾಶ ಆಯಿತು. ಈಗ ಕರ್ಕಶವಾದ ಶಬ್ದಗಳೇ ಕಾಡಿನಲ್ಲಿ ತುಂಬಿ ಹೋಯಿತು. ನಿರುದ್ಯೋಗ ಸಮಸ್ಯೆಗೆ ಸಂಜೀವಿನಿಯಂತಿದ್ದ ವಾಲ್ಪರೈ ಅರಣ್ಯದ ಮೇಲಿನ ಅತ್ಯಾಚಾರಕ್ಕೆ ಸರ್ಕಾರ ಉತ್ತೇಜನ ನೀಡಿತು. ಸ್ವಾತಂತ್ರ್ಯ ಸಿಗುವ ಸಂದರ್ಭದಲ್ಲಿ ಅದೆಷ್ಟೋ ಲಕ್ಷಗಟ್ಟಲೆ ಜನ ನಿರುದ್ಯೋಗಿಗಳಾಗಿದ್ದರು. ಈ ವಾಲ್ಪರೈಯಲ್ಲಿ ಅಭಿವೃದ್ಧಿ ತಂದಾಗ ಸಿಕ್ಕಾಪಟ್ಟ ಜನರಿಗೆ ಉದ್ಯೋಗ ಸಿಕ್ಕಿತು. ಸರ್ಕಾರಕ್ಕೆ ಇದರ ಮುಂದಿನ ಪರಿಣಾಮ ಬೇಕಾಗಿಲ್ಲ. ಸದ್ಯಕ್ಕೆ ಜನಗಳಿಗೆ ಉದ್ಯೋಗ ಆಗ್ತಾ ಇದೆ, ಒಳ್ಳೆಯ ಆದಾಯ ಬರ್ತಾ ಇದೆ. ಹಾಗಾಗಿ ಸರ್ಕಾರ ಹಿಂದೆ ಮುಂದೆ ನೋಡಲಿಲ್ಲ. ಅನುಮತಿ ಎಲ್ಲರಿಗೂ ಕೂಡ ಪರವಾನಗಿ ಕೊಟ್ಟು ಕಾಡಿನ ದುರಂತಕ್ಕೆ, ಈ ಕಾಡಿನ ನಾಶಕ್ಕೆ ತಾವೇ ಅನುಮತಿಯನ್ನು ಕೊಡ್ತಾರೆ. ಅತ್ಯಾಚಾರಕ್ಕೆ ಸರ್ಕಾರ ಮತ್ತಷ್ಟು ಉತ್ತೇಜನ ನೀಡಿತು. ಉದ್ಯಮಿಗಳಿಗೆ ಅನುಕೂಲವಾಗುವಂತೆ ವರ್ತಿಸುವುದು. ಉದ್ಯಮಿಗಳು ಏನು ಕೇಳಿದ್ರು ಕೂಡ ಓಕೆ ಅಂತ ಪರ್ಮಿಷನ್ ಕೊಡ್ತಾ ಹೋದ್ರು. ನಿಬಿಡ ಅರಣ್ಯಗಳೆಲ್ಲ ತೆರವಾಗಿ ದಟ್ಟವಾದ ಕಾಡುಗಳೆಲ್ಲ ನಾಶವಾಗಿ ಎಲ್ಲಿ ನೋಡಿದರೂ ಕೂಡ ಬರೀ ಚಹಾ ತೋಟಗಳ ಹಿಂದೆ ನಾವು ನೋಡಿದಷ್ಟು ದೂರಕ್ಕೆ ಕಾಡೇ ಕಾಣ್ತಾ ಇದ್ದಂತಹ ಆ ಪ್ರದೇಶದಲ್ಲಿ ಈಗ ಎಲ್ಲೂ ಕೂಡ ಕಾಡು ಕಾಣ್ತಿಲ್ಲ. ಎಲ್ಲಿ ನೋಡಿದರೂ ಕೂಡ ಚಹಾ ತೋಟಗಳೇ ಕಾಣಿಸ್ಲಿಕ್ಕೆ ಶುರುವಾದವು. ಅನಂತ ಬಯಲಿನ ಪ್ರದೇಶಗಳೇ ಏಕಸ್ವಾಮ್ಯತೆ ಪಡೆದವು. ಎಲ್ಲವೂ ಕೂಡ ಚಹಾ ತೋಟಗಳಾಗಿ ಮಾರ್ಪಾಟಾದವು. ಈಗ ಇಡೀ ವಾಲ್ಪರೈ ಹಸಿರು ಕಂಬಳಿಯನ್ನು ಹೊತ್ತು ಮಲಗಿದಂತಿದೆ. ಹಸಿರು ಕಂಬಳಿಯನ್ನು ಹೊತ್ತು ಮಲಗಿದೆಯೋ ಎಂಬಂತಹ ಸುಂದರ ದೃಶ್ಯ ಕಾಣ್ತಿದೆ. ಕಣ್ಣು ಕಾಣುವವರೆಗೂ ಕೂಡ ತೋಟದ ಅನಂತ ಬಯಲು
ದಿಗಂತದ ಅಂಚಿನವರೆಗೆ ಮಾಲೆ ಮಾಲೆಯಾಗಿ ಸಹಸ್ರ ಸಹಸ್ರ ಚದರ ಮೈಲುಗಳವರೆಗೆ ಹರಡಿರುವ ಇದು ಮಾನವನ ಸಾಮರ್ಥ್ಯಕ್ಕೆ ದಕ್ಕಿದ ವಿಜಯ ಪತಾಕೆಯೋ ಎಂಬಂತೆ ಕಾಣಿಸುತ್ತದೆ. ವಾಲ್ಪರೆಗೆ ಹಿಂದಿನ ನಿರುದ್ಯೋಗ ಸಮಸ್ಯೆಯನ್ನು ಸ್ವಲ್ಪ ಮಟ್ಟಿಗೆ ನಿವಾರಿಸಿದ ಹೆಗ್ಗಳಿಕೆಯೇನೋ ಇದೆ. ಆದರೆ ಹಿಂದಿನ ಸೊಬಗು ಮತ್ತು ವೈಭವದ ಸಣ್ಣ ಕುರುಹು ಕೂಡ ಉಳಿಯದಂತೆ ಮಾಡಿದ ಮಾನವನ ಸಾಮರ್ಥ್ಯಕ್ಕೆ ಇದೇ ಪ್ರತಿಬಿಂಬವಾಗಿದೆ. ಉದ್ಯೋಗವೇನೋ ಸಿಕ್ತು, ಆದರೆ ಹಿಂದಿನ ಆ ನಿರ್ಜನತೆ, ಆ ವೈಭವ, ಆ ದಟ್ಟ ಹಸಿರು ಸಮೃದ್ಧವಾದಂಥ ಕಾಡುಗಳು ಇಲ್ಲದೆ ಬಟ್ಟ ಬಯಲಾಗಿದೆ. ಇದು ಈ ಅಭಿವೃದ್ಧಿ ಅಲ್ಲಿನ ಜೀವಸಂಕುಲಗಳ ಮೇಲೆ ಬೀರಿರಬಹುದಾದ ದುಷ್ಪರಿಣಾಮಗಳ ಬಗ್ಗೆ ಯಾರಿಗೂ ಕೂಡ ಅರಿವಿರಲಿಲ್ಲ. ಕಾಡೇನೋ ಕಳೆದರೂ ಮನುಷ್ಯರಿಗೇನೆ ಒಳ್ಳೆಯದಾಯಿತು. ಆದರೆ ಅಂತಹ ದಟ್ಟವಾದ ಕಾಡುಗಳಲ್ಲಿ ಅದೆಷ್ಟೋ ಸಾವಿರಗಟ್ಟಲೆ ಜೀವಜಂತುಗಳು ಸುಖವಾಗಿ ಸಮೃದ್ಧವಾಗಿ ಜೀವನ ನಡೆಸ್ತಾ ಇದ್ರು. ಯಾರೂ ಕೂಡ, ಒಬ್ಬ ಮನುಷ್ಯ ಕೂಡ ಆ ಜೀವಜಂತುಗಳ ಬಗ್ಗೆ ಯೋಚನೆ ಮಾಡಲೇ ಇಲ್ಲ. ಮನುಷ್ಯ ತನ್ನ ಸ್ವಾರ್ಥವನ್ನು ನೋಡಿಕೊಂಡ, ತನ್ನ ಅಭಿವೃದ್ಧಿಯನ್ನು ನೋಡಿಕೊಂಡ. ಕೊನೆಯ ಪಕ್ಷ ಆ ಜೀವಜಂತುಗಳ ಬದುಕನ್ನು ಕೂಡ ಗಮನಿಸಲಿಲ್ಲ. ಕಾಲಾಂತರದಿಂದ ಈ ಕಾಡಿನಲ್ಲಿ ಆಧಿಪತ್ಯ ಸ್ಥಾಪಿಸಿಕೊಂಡು ಸ್ವಚ್ಛಂದವಾಗಿ ಬದುಕಿದ್ದ ಸಿಂಹಬಾಲದ ಕೋತಿಗಳ ನೆಲೆ ಧ್ವಂಸವಾಯಿತು. ಅಲ್ಲೊಂದು ವಿಶೇಷವಾದಂಥ ಒಂದು ಕಪಿಯ ಪ್ರಕಾರ ಅಲ್ಲಿ ವಾಸವಾಗಿತ್ತು. ಸಿಂಹಬಾಲದ ಕೋತಿಗಳು ಅಂತ. ಬೇರೆ ಕೋತಿಗಳಂತೆ ಅಲ್ಲ, ಅವುಗಳ ಬಾಲ ಮಾತ್ರ ಸಿಂಹದ ಬಾಲದಂತೆ ವಿಶೇಷವಾಗಿತ್ತು. ಸಿಂಹದ ಬಾಲ ನೀವು ನೋಡಿರಬೇಕು, ಈ ಹಸುವಿನ ಬಾಲದ ಹಾಗೆ ಮೇಲ್ಗಡೆ ಪುಚ್ಚಗಳಿರ್ತದೆ. ಆದರೆ ಸಾಧಾರಣ ಬೇರೆ ಕಪಿಗಳಿಗೆ ಬಾಲ ನೀಳವಾಗಿ ತುದಿಯಲ್ಲಿ ಪುಚ್ಚಗಳಿರುವುದಿಲ್ಲ. ಆದರೆ ಇದು ಸಿಂಹಬಾಲದ ಕೋತಿಗಳು. ಅಂತಹದೊಂದು ವಿಶಿಷ್ಟ ಪ್ರಕಾರದ ಕಪಿಗಳು ಅಲ್ಲಿ ವಾಸವಾಗಿತ್ತು. ಹೀಗೆ ಕಾಡಿನೆಲ್ಲೆಡೆ ಆವರಿಸಿದ್ದ ಅವುಗಳ ಸಂಖ್ಯೆ ಕ್ಷೀಣಿಸಿ ಇಡೀ ಕಾಡಲ್ಲಿ ಹೆಚ್ಚಾಗಿದ್ದದೇ ಸಿಂಹಬಾಲದ ಕೋತಿಗಳು ಈಗ ಈ ಅಭಿವೃದ್ಧಿಯಿಂದಾಗಿ ಅವುಗಳು ಸಂಪೂರ್ಣ ನಾಶವಾಗಿ ಕೇವಲ 2,000 ಮಾತ್ರ ಉಳಿದುಕೊಂಡವು. ಎಲ್ಲಿವರೆಗೆ ಅಂತಂದರೆ ಆ ಸಿಂಹಬಾಲದ ಕೋತಿಗಳು ನೆಲದಲ್ಲಿ ನಡೆದೇ ಗೊತ್ತಿಲ್ಲ. ಅವುಗಳಿಗೆ ಮರ ಇಳಿಲಿಕ್ಕೆ ಗೊತ್ತಿಲ್ಲ. ಮರದಿಂದ ಮರಕ್ಕೆ ಹಾರಿ ಆ ಮರದಲ್ಲೇ ಇದ್ದುತ್ತ ಇಡೀ ಜೀವಮಾನವನ್ನ ತಮ್ಮ ಮರದ ಮೇಲೆಯೇ ಕಳೆದು ಗೊತ್ತು ವಿನಃ ಮರದಿಂದ ಕೆಳಗಿಳಿದು ನೆಲದಲ್ಲಿ ನಡೆದೇ ಗೊತ್ತಿಲ್ಲ. ಈ ಅಂತಹ ಸಿಂಹಬಾಲದ ಕೋತಿಗಳಿಗೆ ಮರಗಳಿಲ್ಲದೆ ಅವುಗಳು ಕೆಳಗೆ ಇಳಿಯಲೇಬೇಕಾದಂತಹ ಪರಿಸ್ಥಿತಿ ಬರ್ತದೆ. ಹಾಗಾಗಿ ಎಕರೆಗಟ್ಟಲೆ ತೋಟ, ಮಧ್ಯದಲ್ಲಿ ರಸ್ತೆಗಳು, ಅವುಗಳು ಆಹಾರಕ್ಕೋಸ್ಕರವಾಗಿ ಮರ ಇಳಿಲೇಬೇಕು, ರಸ್ತೆ ದಾಟಲೇಬೇಕು. ರಸ್ತೆ ದಾಟುವ ಒಂದು ಪರಿಜ್ಞಾನ ಇಲ್ಲದೆ ಸಿಕ್ಕ ವಾಹನಗಳಿಗೆ ಅಪಘಾತಕ್ಕೆ ತುತ್ತಾಗಿ ಕೈಕಾಲುಗಳನ್ನು ಕಳೆದುಕೊಂಡು ಅಂಗಹೂನವಾಗಿ ಅದೆಷ್ಟೋ ಕಪಿಗಳು ನರಳ್ತಾ ಇದ್ದರೆ ಅದೆಷ್ಟೋ ಕಪಿಗಳು ಸಾಯುತ್ತವೆ. ಹೀಗೆ ಅವುಗಳ ಸಂಖ್ಯೆ ಕ್ಷೀಣಿಸುತ್ತದೆ. ವಾಲ್ಪರೈನ ಸಮಸ್ಯೆ ಕೇವಲ ಸಿಂಹಬಾಲದ ಕೋತಿಗಳಿಗಷ್ಟೇ ಸೀಮಿತವಾಗಿಲ್ಲ. ವಾಣಿಜ್ಯ ವ್ಯವಹಾರದ ದೃಷ್ಟಿಯಿಂದ ಶ್ರೀಮಂತ ಪ್ರದೇಶವೆಂದು ಗಮನಿಸಿಕೊಂಡಿದ್ದ ಅದು ಈಗ ತತ್ತರಿಸುತ್ತಿದೆ. ಅಂತಾರಾಷ್ಟ್ರೀಯ ವಿದ್ಯಮಾನಗಳು ವಾಲ್ಪರೈನ ಆರ್ಥಿಕ ಸ್ಥಿತಿಗತಿಗೆ ಕುತ್ತು ತಂದಿದೆ. ಒಂದಷ್ಟು ಕಾಲ ಬಹಳ ಸುಂದರವಾಗಿ ಸಮೃದ್ಧವಾಗಿ ನಡೆದು ಹೋದಂಥ ವಾಲ್ಪರೈನ ಈ ಪ್ರದೇಶ ಎಲ್ಲ ಕಡೆ ಚಹಾ ತೋಟ, ಎಲ್ಲರೂ ಕೂಡ ಚಹಾ ಉದ್ಯಮ ನಡೆಸಿ ಚಹಾದ ಬೇಡಿಕೆ ಕಡಿಮೆ ಆಯಿತು. ಎಲ್ಲ ಕಡೆ ವಾಲ್ಪರಿಯ ಆದರ್ಶದಂತೆ ಮಾದರಿಯಂತೆ ಎಲ್ಲ ಕಡೆ ಕಾಡನ್ನು ನಾಶ ಮಾಡಿ ಚಹಾ ಗಿಡಗಳನ್ನು ನೆಟ್ಟು ಚಹಾದ ಬೆಳೆ ಸಿಕ್ಕಾಪಟ್ಟಾಯಿತು, ಬೇಡಿಕೆ ಕಡಿಮೆ ಆಯಿತು. ಹಾಗಾಗಿ ವಾಲ್ಪರೆಯಲ್ಲಿ ತೊಂದರೆಗಳು ಶುರುವಾಯಿತು. ಅಂತಾರಾಷ್ಟ್ರೀಯ ಬೇಡಿಕೆ ಚಹಾಕ್ಕೆ ಕಡಿಮೆ ಆಯಿತು. ವಾಣಿಜ್ಯ ವ್ಯವಹಾರ ದೃಷ್ಟಿಯಿಂದ ಶ್ರೀಮಂತ ಪ್ರದೇಶವನ್ನು ಗುರುತಿಸಿಕೊಂಡಿದ್ದ ಅದು ಈಗ ತತ್ತರಿಸುತ್ತಿದೆ. ಅಂತಾರಾಷ್ಟ್ರೀಯ ವಿದ್ಯಮಾನಗಳು ವಾಲ್ಪರೈನ ಆರ್ಥಿಕ ಸ್ಥಿತಿಗತಿಗೆ ಕುತ್ತು ತಂದಿದೆ. ವಿಶ್ವ ಮಾರುಕಟ್ಟೆಯಲ್ಲಿ ಚಹಾ ಬೇಡಿಕೆ ಕುಸಿದಿದೆ. ರಫ್ತು ಇಳಿಮುಖಗೊಂಡು ಚಹಾ ತೋಟಗಳು ನಷ್ಟದಲ್ಲಿದೆ. ಬದುಕುಳಿಯಲು ತೋಟದ ಮಾಲೀಕರು ಉತ್ಪಾದನಾ ವೆಚ್ಚ ಕಡಿಮೆಗೊಳಿಸುವ ಅನಿವಾರ್ಯತೆಯಲ್ಲಿದ್ದಾರೆ. ತೋಟದ ಮಾಲೀಕರಿಗೆ ವೆಚ್ಚ ಸಿಕ್ಕಾಪಟ್ಟೆ ಆಗ್ತದೆ. ಹಾಗಾಗಿ ವೆಚ್ಚವನ್ನು ಉತ್ಪಾದನಾ ವೆಚ್ಚ ಕಡಿಮೆ ಮಾಡುವುದಕ್ಕೋಸ್ಕರವಾಗಿ
ಒಂದೊಂದು ತೋಟದಲ್ಲಿ ಸಾವಿರಾರು ಕೂಲಿ ಆಳುಗಳಿದ್ದರು. ಆ ಕೂಲಿ ಆಳುಗಳನ್ನು ಕೆಲಸದಿಂದ ತೆಗೀತಾರೆ. ಅವರ ಬದುಕು ಏನಾಗಬೇಕು? ಕೂಲಿ ಆಳ ಕೆಲಸ ತೆಗಿತಾರೆ. ಅದಕ್ಕೆ ಬದಲಾಗಿ ಯಂತ್ರಗಳನ್ನ, ಅಂದರೆ 100 ಕಾರ್ಮಿಕರು ಕೆಲಸ ಮಾಡುವಂತಹ ಕೆಲಸವನ್ನ ಈ ಒಂದು ಯಂತ್ರ ಮಾಡ್ತದೆ. ಹಾಗಾಗಿ ಅಂತಹ ಯಂತ್ರಗಳನ್ನು ಅವರು ಕಂಡುಹಿಡಿತಾರೆ, ಖರೀದಿಸ್ತಾರೆ. ಇದರಿಂದಾಗಿ ನೂರಾರು ಸಾವಿರಾರು ಕಾರ್ಮಿಕರು ಕೆಲಸವಿಲ್ಲದೆ ನಿರುದ್ಯೋಗ ಸಮಸ್ಯೆಗೆ ಒಳಗಾಗ್ತಾರೆ. ಹೀಗಾಗಿ ವಾಲ್ಪರೈನಲ್ಲಿ ಹಿಂದಿನ ವೈಭವವಿಲ್ಲ, ಪ್ರಶಾಂತ ನೀರವತೆಯ ಕುರಿಯಿಲ್ಲ, ಕಾಡನ್ನು ಸೀಳಿ ಅನುರಣಿಸುತ್ತಿದ್ದ ವಾನರಗಳ ಕೇಕೆಯಿಲ್ಲ, ಬದಲು ಯಂತ್ರಗಳ ಕರ್ಕಶ ಸದ್ದು. ಕಾರ್ಮಿಕರು ಸ್ಟ್ರೈಕ್ ಮಾಡ್ತಾ ಇದ್ದಾರೆ, ಮುಷ್ಕರ ಹುಡ್ತಾ ಇದ್ದಾರೆ. ನಮಗೆ ನ್ಯಾಯ ಕೊಡಿಸಿ, ಯಂತ್ರಗಳನ್ನು ಬಳಸಬೇಡಿ, ನಮಗೆ ಉದ್ಯೋಗ ಕೊಡಿ ಅಂತೇಳಿ ಆ ಕಾರ್ಮಿಕರ ಮೆರವಣಿಗೆ, ಪ್ರತಿಭಟನೆಯ ಘೋಷಗಳು, ಧ್ವಜಗಳೇ ಈ ವಾಲ್ಪರೆ ಪೂರ್ತಿ ತುಂಬಿ ಹೋಗಿದೆ. ಪ್ರತಿಭಟಿಸಬೇಕಿದ್ದ ಸಿಂಹಬಾಲದ ಕೋತಿಗಳು ಎಲ್ಲೋ ಅಡಗಿ ತಮ್ಮ ಅವನತಿಯ ದಿನಗಳನ್ನು ಎಣಿಸುತ್ತಿವೆ. ಮನುಷ್ಯರ ಸುಳಿವೇ ಇಲ್ಲದೆ ಕಾಡಾಗಿದ್ದ ವಾಲ್ಪರೈನಲ್ಲಿ ಈಗ ಜನಸಂಖ್ಯೆ ಲಕ್ಷಕ್ಕೂ ಮೀರಿದೆ. ಅವರದೇ ಸಮಸ್ಯೆ, ಅವರದೇ ಗಜಿಬಿಜಿ. ಇಂತಹ ಪರಿಸ್ಥಿತಿಯಲ್ಲಿ ಹಾಡಿ ಹಕ್ಕಿಗಳಾದ ವಿಜಿಲಿಂಗ್ ಥ್ರಶ್ಗಳು, ಅದೊಂದು ವಿಶೇಷವಾದಂತಹ ಹಾಡು ಹಕ್ಕಿ ವಿಜಿಲಿಂಗ್ ಥ್ರಶ್ ಅಂತ, ಅದು ಬದುಕುಳಿಯುವ ಛಲ ತೊಟ್ಟಿದೆ. ಮಿನುಗುವ ಹಸಿರು ಪಾಚಿಗಳನ್ನು ಹೊದ್ದು ಮಲಗಿದ ಕಲ್ಲು ಬಂಡೆಗಳ ನಡುವೆ ನುಸುಳಿ ಹರಿಯುತ್ತಿದ್ದ ಸ್ವಚ್ಛ ನೀರಿನ ಹಳ್ಳಕೊಳ್ಳಗಳು ಇವುಗಳ ಬದುಕಿಗೆ ಆಧಾರವಾಗಿತ್ತು. ಜರಿಗಳಲ್ಲಿ ತುಂಬ ಪಾಚಿ ಕಟ್ಟಿರುವಂತಹ ಪಾಚಿಗಳನ್ನು ತಿಂದು ಸ್ವಚ್ಛ ನೀರಿನಲ್ಲಿ ಹರಿದಾಡಿಕೊಂಡಿದ್ದಂಥ ಆ ಪ್ರದೇಶದಲ್ಲಿದ್ದಂಥ ಹಕ್ಕಿಗಳು ಆ ಪ್ರದೇಶ ಎಲ್ಲ ನಾಶವಾಗಿ ಹೋಗಿದೆ. ಈಗ ಜಲಪಾತಗಳ ಪಾತ್ರಗಳೆಲ್ಲ ಆಕರ್ಷಿಸಿ ಮೆಲ್ಲನೆ ತೆವಳುತ್ತಿರುವ ಕೊಳಚೆ ನೀರಿನ ಚರಂಡಿಗಳೇ ಅವುಗಳಿಗೆ ಆವಾಸ ಸ್ಥಾನವಾಗಿದೆ. ಆ ಕೊಳಚೆ ನೀರಿನ ಚರಂಡಿಗಳೇ ಈಗ ಈ ಹಾಡು ಹಕ್ಕಿಗಳ ಈ ನೆಲೆ. ಅವುಗಳ ಬದುಕು ಮುಂದೆ ಹೇಗೋ ಏನು. ಆದರೆ ತಮ್ಮ ನೋವಿನ ನಡುವೆಯೂ ಮುಂಜಾನೆ ಬೇಗನೆ ಎದ್ದು ರಾಗವಾಗಿ ಹಾಡುವುದನ್ನು ಮಾತ್ರ ಅವು ಬಿಟ್ಟಿಲ್ಲ. ಕೋಗಿಲೆಯಂತೆ ರಾಗವಾಗಿ ಹಾಡುವಂಥ, ಇಂಪಾಗಿ ಹಾಡುವಂಥ ಹಕ್ಕಿ ಈ ವಿಜಿಲಿಂಗ್ ಥ್ರಶ್ಗಳು. ಹಾಡುವುದು ಅವುಗಳಿಗೆ ಅನಿವಾರ್ಯ, ಅವುಗಳ ಕರ್ಮ. ಇಲ್ಲಿ ಜಿ ಎಸ್ ಶಿವರುದ್ರಪ್ಪನವರ ಹಾಡುವುದು ಅನಿವಾರ್ಯ ಕರ್ಮ ನನಗೆ, ಕೇಳುವವರಿಹರೆಂದು ನಾ ಬಲ್ಲೆ ಅದರಿಂದ, ಎಲ್ಲ ಕೇಳಲಿ ಎಂದು ನಾನು ಹಾಡುವುದಿಲ್ಲ, ಹಾಡುವುದು ಅನಿವಾರ್ಯ ನನ್ನ ಕರ್ಮ ಅಂತೇಳಿ ಅವರು ಆ ಪದ್ಯದಲ್ಲಿ ಎದೆ ತುಂಬಿ ಹಾಡಿದನು ಪದ್ಯದಲ್ಲಿ ಹೇಳಿದ ಹಾಗೆ ಪಾಪ ಈ ವಿಜಿಲಿಂಗ್ ಥ್ರಶ್ ಎಂಬ ಪಕ್ಷಿಗಳು ಅನಿವಾರ್ಯವಾಗಿ ತಮ್ಮ ಬದುಕಿಗೋಸ್ಕರವಾಗಿ ಕೂಗುತ್ತಿವೆ. ಅವುಗಳ ಕೂಗನ್ನು ನಾವು ಹಾಡೆಂದು ಸಂಭ್ರಮಿಸುತ್ತಿದ್ದೇವೆ. ಮಾನವ ಕೇಂದ್ರಿತ ಅಭಿವೃದ್ಧಿ ಎನ್ನುವುದು ತನ್ನ ಹುಟ್ಟಿನಲ್ಲಿ ದುರಂತದ ಬೀಜಗಳನ್ನು ಅಡಗಿಸಿಕೊಂಡಿರುತ್ತದೆ. ಮನುಷ್ಯನಿಗೆ ಒಳ್ಳೆಯದಾಗ್ತದೆ ಅಂತೇಳಿ ಯಾವ ಅಭಿವೃದ್ಧಿ ಕಾರ್ಯವನ್ನು ನಾವು ಕೈಗೊಳ್ತೇವೋ ಅದರ ಮೂಲದಲ್ಲಿ ಒಂದು ದುರಂತ ಎನ್ನುವುದು ಇದ್ದೇ ಇರ್ತದೆ. ದೂರದೃಷ್ಟಿತ್ವದಲ್ಲಿ ನೋಡಿದರೆ ಅದರಿಂದ ಒಂದು ದುರಂತ ಎನ್ನುವಂಥದ್ದು ಕಟ್ಟಿಟ್ಟ ಬುದ್ಧಿ ಇದ್ದೇ ಇರುತ್ತದೆ. ಈ ಬೀಜಗಳು ಸತ್ತಿಲ್ಲದೆ ಬಿದ್ದಿರುತ್ತದೆ. ಅಭಿವೃದ್ಧಿಯ ಪ್ರಗತಿ ಪರಾಕಾಷ್ಠೆ ಮುಟ್ಟಿದೊಡನೆ ಅವು ಚಿಗುರೆಡೆದು ದುರಂತದ ವಿರಾಟ್ ಪ್ರದರ್ಶನಕ್ಕೆ ಸಜ್ಜಾಗುತ್ತದೆ. ಈಗೆಲ್ಲ ನಮ್ಮನ್ನು ಕಾಡುತ್ತಿರುವಂಥ ಮಹಾಮಾರಿ ಅಂತ ಕಾಯಿಲೆಗಳು ಇದೇ ರೀತಿಯ ಮನುಷ್ಯನ ದುರಂತದ ಬೀಜಗಳೇ ಈಗ ವಿಷವಾಗಿ ಪರಿಣಮಿಸಿ ನಮ್ಮನ್ನು ಕಾಡುತ್ತಾ ಇರುವಂಥದ್ದು. ಹಾಗಾಗಿ ನಾವು ನಿಮಗೆ ಈ ಮೂಲಕ ಪಾಠ ಮಾಡಬೇಕಾದಂಥ ಪರಿಸ್ಥಿತಿ ಬಂದಿದೆ. ಈ ದುರಂತದ ಕಾವು ಮುಟ್ಟುವ ವೇಳೆಗೆ ಮತ್ತೆಂದು ಹಿಂದಕ್ಕೆ ಬರಲಾರದ ಹಂತವನ್ನು ನಾವು ತಲುಪಿಯಾಗಿರುತ್ತದೆ. ಅಂದರೆ ದುರಂತವನ್ನು ಎದುರಿಸದೆ ಬೇರೆ ನಮಗೆ ವಿಧಿ ಇಲ್ಲ ಎನ್ನುವಂತಾಗುತ್ತದೆ. ನಾಗರಿಕತೆಯ ಉನ್ನತಿಯ ಆದರ್ಶದೊಡನೆ ಆರಂಭವಾಗುವ ಅಭಿವೃದ್ಧಿ ಮನುಕುಲದ ಪತನಕ್ಕೆ ಕಾರಣವಾಗುವುದು. ಅದರ ಕ್ರೂರ ವ್ಯಂಗ್ಯವಿರಬಹುದು. ಆದರೆ ಅಭಿವೃದ್ಧಿಯ ಹೆಸರಿನಲ್ಲಿ ಪ್ರಕೃತಿಯ ಮೇಲೆ ಅತ್ಯಾಚಾರವೆಸಗಿದ ಜನಾಂಗಕ್ಕೆ ಇದರ ಬಾಧೆ ತಟ್ಟುವುದಿಲ್ಲ. ದುರಂತದ ತಾಪಕ್ಕೆ ತುತ್ತಾಗುವುದು ಇದಕ್ಕೆ ಸಂಬಂಧವೇ ಇಲ್ಲದ ಮುಂದಿನ ಜನಾಂಗ ಮತ್ತು ಜೀವ ಸಂಕುಲ. ನೋಡಿ, ವಾಲ್ಪರೈಯಲ್ಲಿ ಮೊದಲು ಚಹಾ ಬೀಜ ನೆಟ್ಟಂತಹ ಮಾರ್ಷ್ ಕಾರ್ವೆಲ್ ತನ್ನ ಜೀವನ ತುಂಬ ಸುಂದರವಾಗಿ ಕಳೆದ. ಅವನ ಮಕ್ಕಳು ತುಂಬ ಸುಂದರವಾಗಿ ಬದುಕಿ ಬಾಳಿದರು. ಆದರೆ ಅವನ ಮೊಮ್ಮಕ್ಕಳು ಮರಿಮಕ್ಕಳಿಗೆ ಮಾತ್ರ ತುಂಬ ಚಿಂತೆ ನೋವುಗಳಿಂದ ಅವರು ಕಾಲವನ್ನು ಕಳೆಯಬೇಕಾಯಿತು, ತಮ್ಮ ಬದುಕನ್ನು ದೂಡಬೇಕಾಯಿತು. ಹೀಗೆ ನಾವು ಮಾಡುವಂಥ ತಪ್ಪು ನಮಗೆ ಬಾಧಿಸದಿದ್ದರೂ
ಮುಂದಲ್ಲ ಮುಂದೆ ನಮ್ಮ ಪೀಳಿಗೆ ಅದರಿಂದ ನೊಂದು ಬೆಂದು ನಮಗೆ ಶಾಪ ಹಾಕುವಂತಾದೀತು. ಹಾಗಾಗಿ ನಾವು ದೂರದೃಷ್ಟಿಯಿಂದ ಯೋಚನೆ ಮಾಡಬೇಕು. ಈ ವಾಲ್ಪರೈನ ದುರಂತ ಒಂದು ಉದಾಹರಣೆ ಮಾತ್ರ. ನಮ್ಮ ರಾಜ್ಯದ ಮತ್ತು ರಾಷ್ಟ್ರದ ಮೂಲೆ ಮೂಲೆಗಳಲ್ಲೂ ಇಂಥ ಹಲವಾರು ಉದಾಹರಣೆಗಳು ನಮಗೆ ಕಾಣಸಿಗ್ತದೆ. ವಾಲ್ಪರೈದು ಸಣ್ಣ ದುರಂತ ಅಷ್ಟೇ, ಆದರೆ ಇಂಥದ್ದೇ ಹಲವಾರು ದುರಂತಗಳು, ಇದಕ್ಕಿಂತ ದೊಡ್ಡದಾದ ದುರಂತಗಳು ನಮ್ಮ ರಾಜ್ಯದ ಮೂಲೆ ಮೂಲೆಯಲ್ಲಿ ನಮಗೆ ಕಾಣಸಿಗುತ್ತದೆ. ದೂರದೃಷ್ಟಿ ಮತ್ತು ಒಳನೋಟಗಳಿಲ್ಲದ ಯಾವುದೇ ಅಭಿವೃದ್ಧಿ ಯೋಜನೆಗಳು ಇದಕ್ಕಿಂತಲೂ ಕಠೋರವಾದ ಅಧ್ಯಾಯವನ್ನು ಎಲ್ಲಿ ಬೇಕಾದರೂ ಬರೆಯಬಹುದು. ಹಾಗಾಗಿ ಬಹಳ ಮುಖ್ಯವಾಗಿ ನಮಗೆ ದೂರದೃಷ್ಟಿತ್ವ ಬೇಕು, ಒಳನೋಟಗಳು ಬೇಕು. ಏನಿಲ್ಲದಿದ್ದರೂ ಮುಂದಿನ ಜನಾಂಗಕ್ಕೆ ಪರಿಶುದ್ಧವಾದ ನೀರು, ಮಲಿನಗೊಳ್ಳದ ಗಾಳಿ, ಸ್ವಚ್ಛ ಸಮುದ್ರ, ನೀಲಿ ಆಕಾಶಗಳನ್ನು ಬಿಟ್ಟು ಹೋಗುವುದು ನಿಮ್ಮೆಲ್ಲರ ಛಲವಾಗಬೇಕು. ಅದು ನಮ್ಮ ಕರ್ತವ್ಯವಾಗಬೇಕು. ನಾವು ನೀವೆಲ್ಲ ಇದಕ್ಕೆ ಬದ್ಧರಾಗಿರಬೇಕು. ನಾವು ಬೇರೇನು ಸಂಪತ್ತನ್ನು ಇಡುವುದು ಬೇಡ, ಮಕ್ಕಳಿಗೆ ಕೂಡಿಡುವುದು ಬೇಡ. ಆದರೆ ಮಕ್ಕಳಿಗೆ ಅಂದರೆ ನಮ್ಮ ಮುಂದಿನ ಪೀಳಿಗೆ ಬೇಕಾದ ಶುದ್ಧ ನೆಲ, ಶುದ್ಧ ನೀರು, ಶುದ್ಧ ಜಲ, ಶುದ್ಧ ವಾತಾವರಣ, ಶುದ್ಧ ಗಾಳಿಯನ್ನು ನಾವು ಬಿಟ್ಟು ಹೋಗೋಣ. ಅದು ನಮ್ಮ ಕರ್ತವ್ಯ ಕೂಡ. ಇದಕ್ಕೆ ನಾವು ಬದ್ಧರಾಗಿರಬೇಕು. ಇದು ಮನುಕುಲದ ಮತ್ತು ನಮ್ಮ ಸುತ್ತಮುತ್ತಲಿನ ಪರಿಸರದ ಬಗ್ಗೆ ತೋರುವ ಕನಿಷ್ಠ ಕಳಕಳಿ ಮತ್ತು ಸೌಜನ್ಯಗಳಲ್ಲಿ ನಿಜವಾದ ಸಾರ್ಥಕತೆ ಅಡಗಿದೆ. ಹಾಗಾಗಿ ವಿದ್ಯಾರ್ಥಿಗಳೇ, ಮನುಷ್ಯ ಮಕ್ಕಳಿಗೆ ಆಸ್ತಿ ಸಂಪಾದಿಸಬೇಕಾಗಿಲ್ಲ. ಶುದ್ಧವಾದಂಥ ಪರಿಸರವನ್ನು ಬಿಟ್ಟರೆ ಅದೇ ಮಕ್ಕಳಿಗೆ ಆಸ್ತಿ ಆಗ್ತದೆ. ಹಾಗಾಗಿ ನಾವು ನಮ್ಮ ಪರಿಸರವನ್ನು, ನಮ್ಮ ಸುತ್ತಮುತ್ತಲ ವಾತಾವರಣವನ್ನು ಶುದ್ಧವಾಗಿಟ್ಟುಕೊಂಡು ನಮಗಲ್ಲದಿದ್ದರೂ ಕೂಡ ನಮ್ಮ ಮುಂದಿನ ಪೀಳಿಗೆಗೂ ಒಂದು ದೊಡ್ಡ ಕೊಡುಗೆಯನ್ನು ಕೊಡೋಣ ಅಂತ ಹೇಳ್ತಾ ಈ ಮಾತನ್ನು ಈ ಪಾಠಗಳಲ್ಲಿ ಮುಗಿಸ್ತೀನಿ. ಇದಕ್ಕೆ ಸಂಬಂಧಪಟ್ಟಂತಹ ವರ್ಕ್ಶೀಟನ್ನು ನಾನು ನಂತರದಲ್ಲಿ ಕಳಿಸ್ತೀನಿ. ಅದನ್ನು ಚೆನ್ನಾಗಿ ಅಭ್ಯಾಸ ಮಾಡಿಕೊಂಡು ಅದನ್ನು ಬರೆದು ನೀವು ಪರೀಕ್ಷೆಗೆ ತಯಾರಾಗಿ ಅಂತ ಹೇಳ್ತಾ ಇಂದಿನ ತರಗತಿ ಮುಗಿಸ್ತಾ ಇದ್ದೀನಿ. ಧನ್ಯವಾದಗಳು.